ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ನು ಜಡ್ಕೆ ನನ್ ಮಕ್ಳು ಸರ್. ಅವ್ರು ಅಪ್ಪಂಗ್ ಊಟಾರ ಸರ್. ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ. ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಷ್ಟೇ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂದ್ರೆ, ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. 1999ರಲ್ಲಿ ಮೂಡಿ ಬಂದಂತಹ ಉಪೇಂದ್ರ ಅವರ ಉಪೇಂದ್ರ ಸಿನಿಮಾದಲ್ಲಿ ಈ ಏನಿಲ್ಲ ಏನಿಲ್ಲ ಸಾಂಗ್ ಇದೆ. ಪ್ರತಿಮಾ ರಾವ್ ಅವರ ಸಂಗೀತವಾದಂತಹ ಏನಿಲ್ಲ ಏನಿಲ್ಲ ಈ ಹಾಡು 25 ವರ್ಷಗಳ ಬಳಿಕ ಈ ರೇಂಜ್ಗೆ ಟ್ರೆಂಡ್ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬೀಪ್ ಹಾಕ್ತೀರಾ? ಸುಳಿವಾಗ ಏನ್ ಮಾಡಲ್ಲ ಮಾತು. ಈ ಸಾಂಗ್ಗೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ 1 ಕೋಟಿ ಮೇಲೆ ವ್ಯೂಸ್ ಬಂದಿದೆ. ಅದೇ ತರ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ಈ ಸಾಂಗ್ಗೆ ರೀಲ್ಸ್ ಮಾಡಿ ಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ 10 ರೀಲ್ಸ್ ನೋಡಿದ್ರೆ ಅಂದ್ರೆ 4 ರೀಲ್ಸ್ ಇದೇನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೆಲವು ಜನಕ್ಕೆ ಈ ಸಾಂಗ್ ನ ಅರ್ಥನೇ ಗೊತ್ತಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯ ಬುದ್ಧಿವಂತ ಎಂದೇ ಅನ್ಸ್ಕೊಂಡಿರೋ ಉಪೇಂದ್ರ ಅವರು ಈ ಸಾಂಗ್ ಅಲ್ಲೂ ನಮ್ಗೆ ತಲೆಗೆ ಹುಳ ಬಿಟ್ಟಿದ್ದಾರೆ. ಪ್ರತಿ ಒಂದು ಪದಕ್ಕೂ ಡಬಲ್ ಮೀನಿಂಗ್, ಅಂದ್ರೆ ಒಂದೇ ಅರ್ಥ ಇರಲ್ಲ ಅಂತ ಈ ಸಾಂಗ್ ಅಲ್ಲಿ ನಾವು ನೋಡ್ಬೋದು. ಏನಿಲ್ಲ ಏನ್ ಇಲ್ಲ. ಉಪೇಂದ್ರ ಬಂದ ನೋಡ್ಲಿಕ್ಕೆ ಹೇಳ್ರಿ, ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಕರಿಮಣಿ ಮಾಲೀಕ ನೀನಲ್ಲ ನಿನ್ನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಈ ಸಾಂಗ್ ನ ಇವಾಗ ಸೈಡಿಗೆ ಇಟ್ರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕ್ವಾಟ್ಲೆ ಇಟ್ಟಿರೋ ಸ್ವಲ್ಪ ಸೋ ಕಾಲ್ಡ್ ಸೆಡೆಗಳಿಗೂ ದೆಂಗ್ ದೇವ್ರು ಮಾಡೋಣ ಬನ್ನಿ. ಜಾಸ್ತಿ ಮಾತಾಡಿದ್ರೆ ದೆಂಗ್ ದೇವ್ರು ಮಾಡ್ಬಿಡ್ತೀನಿ. ಯಾರ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಬರೀ ಇಂಥದೆಯ ಎಂತದೂ ಇಲ್ಲ. ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಬರ್ತೀಯಾ? ರೇಟ್ ಎಷ್ಟು? ಅಕ್ಕನ್ ರೇಟ್ ಏನ್ ಕೇಳ್ತೀಯ ಬಿಡು. ಅವಳು ನೋಡಿದ್ರೆ ಕಣ್ಣಲ್ಲಿರೋ ಫ್ಯೂಸ್ ಹೊರಟೋಗುತ್ತೆ. ಮಿಸ್ ಮೆಜೆಸ್ಟಿಕ್ ಅವಳು. 10 ರೂಪಾಯಿ. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಹೇ ಗುರು, ಎಲ್ರು ನೋಡ್ತಾ ಇರ್ತಾರೆ ವಿಡಿಯೋನ, ಸ್ವಲ್ಪ ಕಡಿಮೆ ಮಾಡ್ಕೋ ಬ್ಯಾಡ್ ವರ್ಡ್ಸ್ನ. ಸರಿ ಬಿಡು, ಆಯ್ತು ಬಿಡು. ನಿನ್ನೀ ಕಿತ್ತೋಗಿರೋ ಎಕ್ಸ್ಪ್ರೆಷನ್ಗೆ ಸ್ಕೂಲ್ಗೆ ಹೋಗೋ ಏಜಲ್ಲಿ ಕರಿಮಣಿ ಮಾಲೀಕನ್ನ ಹುಡುಕ್ತಾವಳೆ ಬೋಸುಡಿ. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಮಾತಾಡ್ತಾ ಇದ್ದೆ ಯಾಕಂದ್ರಿಲ್ಲ ನೋಡಿ. ಅಲ್ಲ, ಹಿಂಗ್ ಪಬ್ಲಿಕ್ ಅಲ್ಲಿ ತಿಕ್ಕಲ್ ರೀಲ್ಸ್ ಮಾಡ್ತವೆ. ಇವಾಗ ನಾಚಿಕೆ ಏನು ಅನ್ಸೋದೇ ಇಲ್ವಾ? ಆಕ್ಚುಲಿ ಇವಳು ನೋಡಿದ್ರೆ ಸ್ತ್ರೀಲಿಂಗ ಕಮ್ಮಿಯಾಗಿ ಪುಲ್ಲಿಂಗನೇ ಜಾಸ್ತಿ ಇರೋ ತರ ಅನಿಸ್ತಿದೆ. ನಲ್ಲ ನೀನಲ್ಲ. ಒಂದು ಕ್ಷಣ ನಿನ್ನ ಕರಿಮಣಿ ಮಾಲೀಕನು ಹಿಂಗ್ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಚೆಕ್ ಪೋಸ್ಟ್ ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಉಪಯೋಗಿಸೋ ಹೆಂಗ್ಸಿದ್ದಂಗ ಅವಳ ನಾನ್ ಮುಟ್ತೀನ.
ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಬೋಳಿ ಮಗನೇ ಕಡಿತಾ ಇದ್ಯಾ ಮಗ ಏನಂದ್ಲೇ? ಇವನ್ಯಾರೋ ಎಲ್ಬೋರ್ಡು. ಓ ನಲ್ಲ, ಏನಾದ್ರೂ ಆಗ್ಲಿ ನಾನು ಹೆಣ್ಣಾಗ್ಬೇಕು ಅಷ್ಟೇ. ಓ ನಲ್ಲ ನೀನಲ್ಲ. ಓ ಹಲೋ ಯವ್ವ ತಾಯಿ, ಕರಿಮಣಿ ಮಾಲೀಕ ನಿನ್ನಲ್ಲ ಅಂತ ಇರೋದು, ಅದು ನೀನಲ್ಲ ಅಂತ ಅಲ್ಲ. ನಮ್ಮ ಜನಕ್ಕೆ ಎಲ್ಲಾನು ಬಿಡಿಸಿಡ್ಬೇಕು ಕಣ್ರ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಹೇಯ್, ಒರಿಜಿನಲ್ ವಿಡಿಯೋ ಹಾಕೋ. ಮಲ್ಲಿಗೆ ಸಂಪಿಗೆ ತೆರೆದೆ ಹೋದರು ನನಗೆ, ಓನಲ್ಲ ನೀನಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾಳಪ್ಪ ಅಂತ ಅಂದರೆ, ಗಂಡನೇ ಎಲ್ಲ ಅವಳಿಗೆ ನೀನು ಹೂವೇ ತರದೆ ಹೋದ್ರು, ನೀನು ಅವಳಿಗೋಸ್ಕರ ಏನೇ ಮಾಡದೇ ಇದ್ರು ನೀನೇ ಅವಳಿಗೆ ಗಂಡ ಅಂತ. ಅಂದರೆ ಅವಳ ಕರಿಮಣಿ ಮಾಲೀಕ ಅಂತ ಅರ್ಥ ಆಯ್ತಾ ಗುಡ್ಡು? ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಮುಂದೆ ಸರಿಯಾಗಿ ನೋಡ್ಕೊಂಡು ಗಾಡಿ ಓಡಿಸೋ. ನಲ್ಲ ನೀನಲ್ಲ. ಮಚ್ಚ ನೀನ್ ಬದುಕ್ಬೇಕಾ? ತಿಕಾನ ಮುಚ್ಕೊಂಡು ಹೆಲ್ಮೆಟ್ನ ಹಾಕ್ಕೊಂಡು ಕರೆಕ್ಟಾಗಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ರಿ. ಅದು ಬಿಟ್ಟು ಈ ಕಿತ್ತೋಗಿರೋ ರೀಲ್ಸ್ಗೋಸ್ಕರ ನಿನ್ನ ಕರಿಮಣಿ ಮಾಲೀಕನ್ನ ಕಳ್ಕೋಬೇಡ. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಓ ನಲ್ಲ ನೀನಲ್ಲ. ಇವಳು ಕೂಡ ಅಲ್ಲಾನೆ ಅಂತ ಇದ್ದಾಳೆ ಕಣ್ರು. ತಗೊಂಡು ಬಂದ್ರು ನಾನು ಹಳೆ ಎಕ್ಕಡಕ್ಕೆ 3 kg ಸಗಣಿ ಹಚ್ಕೊಂಡು. ಯಾರಿಗೂ ಇವರೆಲ್ಲಲೇ? ಅದಕ್ಕೆ ಟಿಕ್ಟಾಕರ್ಸ್. ಟಿಕ್ಟಾಕ್ ಮಾಡೋ ನೀವು ದೊಡ್ಡ ಸಡೆಗಳು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈ ಮುತ್ತುಗಳನ್ನ ಬಾವಿಗೆ ಎಸಿಬೇಕು ಅಥವಾ ಮತ್ತೆ ಸಮುದ್ರಕ್ಕೆ ಹಾಕಿ ಬರಬೇಕು? ನೀವೇ ಕಮೆಂಟ್ ಅಲ್ಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ್ಲಾದ್ರೂ ಎಲ್ಲರಿಗೂ ಅವ್ರವ್ರ ಕರಿಮಣಿ ಮಾಲೀಕ ಯಾರಂತ ಗೊತ್ತಾಯ್ತಲ್ವಾ? ಇನ್ಮೇಲಾದ್ರೂ ಸಾಂಗ್ನ ಪೂರ್ತಿಯಾಗಿ ಕೇಳಿ ಸಾಂಗ್ನ ತಿಳ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ. ಹೋಗಿ ಫಾಲೋ ಮಾಡಿಲ್ಲ ಅಂತ ಅಂದರೆ ಹೋಗಿ ಫಾಲೋ ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಲೋ ಶಿಷ್ಯ, ಚೆನ್ನಾಗಿರೋ ಟ್ರ್ಯಾಕ್ ಹಾಕೋ. 3, 2, 1